ನೀವು ಶಿಕ್ಷಣ ಸಚಿವರಾಗೋದಕ್ಕಿಂತ ಕರೆಕ್ಟಾಗಿ 1 ವರ್ಷದ ಹಿಂದಿನಿಂದ ಕರ್ನಾಟಕದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದ್ದು ಮತ್ತು ನೀವು ಶಿಕ್ಷಣ ಸಚಿವರಾಗಿದ್ದ ವರ್ಷದಲ್ಲೇನೆ ಅದು ಶೈಕ್ಷಣಿಕವಾಗಿ ಅದು ಬರುವಂಥದ್ದಿದ್ದು ಪಠ್ಯ ಪುಸ್ತಕದ ಪರಿಷ್ಕರಣೆ ಅಂತ. ನಿಮಗೆ ಈ ಪಠ್ಯ ಪುಸ್ತಕ ಪರಿಷ್ಕರಣೆ ಅನ್ನುವಂಥದ್ದು ಬಹುಶಃ ಪತ್ರಕರ್ತರು ಕೇಳಿದ ಮೊದಲ ಪ್ರಶ್ನೆಯೂ ಕೂಡ ಅದೇ ಆಗಿರುತ್ತೆ. ಏನು ಪಠ್ಯ ಪುಸ್ತಕ ಪರಿಷ್ಕರಣೆ ಏನು ಮಾಡ್ತೀವಿ ಸರ್ ಅಂತ ಕೇಳಿರ್ತಾರೆ ಅವರು. ಅವತ್ತು ನೀವು ಅದನ್ನು ಹೇಗೆ ಫೇಸ್ ಮಾಡೋದು? ವೆರಿ ಸಿಂಪಲ್. ಕಾಂಗ್ರೆಸ್ ಪಾರ್ಟಿ ಈಸ್ ಎನ್ ಪ್ರೋ ಪೀಪಲ್ ಐಡಿಯಾಲಜಿಕಲ್ ಬೇಸ್ಡ್ ಪಾರ್ಟಿ. BJP ಆಲ್ಸೋ ಸೇಸ್ ಪ್ರೋ ಪೀಪಲ್ ಬಟ್ ಪ್ರೋ ಸರ್ಟನ್ ಧರ್ಮ ಜಾತಿ ಎಲ್ಲ ಬರ್ತದೆ ಅವರಿಗೆ, ಅವರ ಐಡಿಯಾಲಜಿ ಮೇಲೆ ಹೋಗ್ತಾರೆ. ನಾನು ಅದಕ್ಕೆ ಅವರು ಉತ್ತರ ಕೊಡಬೇಕಂತ ನಾನು ಹೇಳಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ನೀವು ಇಂದಿರಾ ಗಾಂಧಿ 20 ಪಾಯಿಂಟ್ ಪ್ರೋಗ್ರಾಮ್ ಮಾಡಿದಾಗ ತಗೊಳ್ಳಿ, ರಾಜೀವ್ ಗಾಂಧಿಯವರು ಬಂದಾಗ, ಯಾರೇ ಒಬ್ಬರು ಬಂದಾಗ ಆ ಟೈಮಲ್ಲಿ ಅವ್ರವ್ರ ಕೆಲಸವನ್ನು ಜನರ ಒಂದು ಹಿತದೃಷ್ಟಿಯಿಂದ ಮಾಡ್ತಾರೆ ಅಂತೇಳಿ ಯಾವತ್ತೂ ಕೂಡ ನಂಬ್ಕೊಂಡು ಬಂದಿರೋದು. ನಾನು ಮುಂಚೆನೇ ಹೇಳಿದೆ, 2023 ಪ್ರಣಾಳಿಕೆಯ ಉಪಾಧ್ಯಕ್ಷ ನಾನು, ಅಧ್ಯಕ್ಷರು ಪರಮೇಶ್ವರ್ ಅವರು. ಹೌದು, ಪರಮೇಶ್ವರು ರಾಜ್ಯವನ್ನು ಸುತ್ತಬೇಕಾಗಿತ್ತು. ಮಧು ಸ್ವಲ್ಪ ನೀನು ಓಡಾಡಪ್ಪ ಇದಕ್ಕೆ ಅಂಥೇಳಿ ನಾನೇ ಅವ್ರ ಆಫೀಸ್ನೇ ನಮಗೆ ಕೊಟ್ಟಿದ್ದರು. ನನ್ನ ಈಗಿರೋ ಮನೆ ಡೌನಲ್ಲೇ, ರೋಡ್ ಒಂದು ಕ್ರಾಸ್ ಆದರೆ ಅಲ್ಲೇ ಬೆಳಗ್ಗೆಯಿಂದ. ನಾನು ರಾಧಾಕೃಷ್ಣ ಅವರು ಕೂಡ ವೈಸ್ ಚೇರ್ಮನ್ ಆಗಿದ್ದರು. ಬರೆಯೋದ್ರಲ್ಲಿ ಅವ್ರು ಚೆನ್ನಾಗಿದ್ರು, ನಾನು ಬರೆಯೋದೆಲ್ಲ ಅಷ್ಟೊಂದಿರಲಿಲ್ಲ. ಸೊ ಅವರೆಲ್ಲ ಬರೆಯೋರು ಐಡಿಯಾಸ್ ಎಲ್ಲ. ಸೊ 2023ರಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ನೋಡಿ ನನಗೆ ಅನಿಸುತ್ತೆ ಅದಾಗಲೇಬೇಕು ಅಂದಿದ್ದೆ. ಯಾಕಂದ್ರೆ ಫಸ್ಟ್ ಪಠ್ಯಪುಸ್ತಕದಲ್ಲಿ ಏನೇನೋ ಹಾಕಿ ಇವ್ರು ಹಾಕ್ಬಿಡ್ತಾರೆ, ಬೆಂಕಿ ಹಟ್ಬಿಡ್ತಾರೆ, ಹಿಂಗೆ ಮಾತಾಡೋದು ನಾವು. ಎಲ್ಲ ಕನ್ಫ್ಯೂಷನ್ ಮಾಡ್ತಾರೆ. ಮಕ್ಕಳಿಗೆ ಧಾರ್ಮಿಕ ಮತ್ತು ಭಾವನಾತ್ಮಕ ವಿಚಾರಗಳನ್ನು ದೂರ ಇಡಬೇಕು, ಅದು ಒಳ್ಳೆಯದಲ್ಲ. ಒಳ್ಳೆ ಭಾವನಾತ್ಮಕ ಆದರೆ ಓಕೆ ಅಂಥೇಳಿ ಹೇಳಿದಾಗ ಅದನ್ನ ನಾವೇ ಹಾಕ್ತಿದ್ದು. ಈ ಗ್ಯಾರಂಟಿಗಳ ಜೊತೆಗೆ ಅದನ್ನು ಹಾಕಿದವ್ರೆ ನಾವು. ನಾನು ಹಾಕಿದ ಮೇಲೆ, ನಾನು ಮಿನಿಸ್ಟರ್ ಆದಮೇಲೆ ನಾನು ಮಾಡಲೇಬೇಕಲ್ಲ. ಹೌದು. ಅದ್ರಲ್ಲಿ ಒಂದು ಏನಾಗ್ಬಿಡ್ತು, ನಾನು ಮಿನಿಸ್ಟರ್ ಆಗೋಷ್ಟಿಗೆ ಟೆಕ್ಸ್ಟ್ ಬುಕ್ ಪ್ರಿಂಟ್ ಆಗಿಬಿಟ್ಟಿತ್ತು. ಹೌದು, ಮಿಸ್ಟೇಕ್ಗಳು 45 ಇತ್ತು. ಸೆಂಟೆನ್ಸು, ವರ್ಡು ಮತ್ತು ಈವನ್ ಪ್ಯಾರಾ ಸಬ್ಜೆಕ್ಟ್ ಅವು ಮಿಸ್ಟೇಕ್ ಇದೆ. ಬಟ್ ಆಲ್ರೆಡಿ ಬುಕ್ ಮಕ್ಕಳಿಗೆ ತಲುಪಿದೆ, ಅದನ್ನ ವಿಡ್ರಾ ಮಾಡೋಕ್ಕಾಗಲಿಲ್ಲ. ಸೊ ಸಪ್ಲಿಮೆಂಟ್ರಿ ಒಂದು ಬುಕ್ ಮಾಡಿ ಆ ಬುಕ್ನ ನಾನು ಯಾರಿಗೆ ಕೊಟ್ಟೆ? ಟೀಚರ್ಸಿಗೆ ಕೊಟ್ವಿ. ಈ ಪಾಠಗಳನ್ನು ಹೇಳ್ಕೊಡೋಂಗಿಲ್ಲ ಅಂತ. ಆವಾಗ ಏನಾಯಿತು, ಒಂದು ಚರ್ಚೆ ಆಯಿತು. ಅದು ಚರ್ಚೆ ಆದಾಗ ಮಾಧ್ಯಮದಲ್ಲಿ ನೀವು ಒಂದು ಸತಿ ಕೇಳ್ತೀವಿ, ನಾವು ಹೋದಲ್ಲೆಲ್ಲ ಕೇಳೋರು 10, 11, 12ನೇ ಸತಿ ಕೇಳಿರಿ, 13ನೇ ಸತಿ ಏನು ಸರಿ ಎಷ್ಟು ಸತಿ ಅಪ್ಪ ಹೇಳಬೇಕು, ಅದು ಬರೀ ತೆಗಿಲಿಲ್ಲ, ಕಿತ್ತು ಬಿಸಾಕಿದೆ ಅಂದ್ಬಿಟ್ಟೆ ಸ್ವಾಭಾವಿಕವಾಗಿ. ಅದನ್ನು ಮೇಯ್ನಾಗಿ ತೊಗೊಂಡ್ರು ವಿರೋಧ ಪಕ್ಷದವರು. ಅದ್ರ ಮೇಲ್ಗಡೆ ಭಾಳ ಟೀಕಾ ಟಿಪ್ಪಣಿ ಆಯಿತು. ಆದರೆ ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ರೂ ಕೂಡ ಅದ್ರ ಮೇಲೆ ವಿಶ್ವಾಸದಿಂದ ನಾವು ಮತ ತೊಗೊಂಡಿದ್ದೀವಿ. ಅದರಿಂದ ನಾವು ಅಧಿಕಾರ ಮಾಡ್ತಾಯಿದ್ದೀವಿ. ಅದರಿಂದ ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂಥೇಳಿ ಸಿದ್ದರಾಮಯ್ಯವ್ರು ಹೇಳ್ಕೊಂಡು ಬಂದಿರೋದ್ರಿಂದ, ಕಾಂಗ್ರೆಸ್ ವರಿಷ್ಠರು ಕೂಡ ಅದನ್ನು ಹೇಳ್ಕೊಂಡು ಬಂದಿರೋದ್ರಿಂದ, ಫಸ್ಟ್ ನಿಮ್ಮ ಡ್ಯೂಟಿ ಏನು ಅಂದರೆ, ನೀವೇನು ಮಾತು ಕೊಟ್ಟಿದ್ರಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಅದನ್ನು ಗ್ಯಾರಂಟಿಗಳಿರ್ಬೋದು ಎಲ್ಲದನ್ನೂ ಮಾಡಿರೋದ್ರಿಂದ ನನ್ನ ಪಠ್ಯಪುಸ್ತಕ ಪರಿಷ್ಕರಣೆ ಆಗಲಿ ಇವೆಲ್ಲವೂ ಕೂಡ ಆಗ್ತಾ ಇದ್ದಿದ್ದು ಅದೇ ನಿಟ್ಟಿನ ಮೇಲೆ. ಆ್ಯಂಡ್ ಬೀಯಿಂಗ್ ಎನ್ ಎಜುಕೇಷನ್ ಮಿನಿಸ್ಟರ್ ನಾನು ಮಾಡಲೇಬೇಕಾಯಿತು. ಅದಾದಮೇಲೆ ಎಲ್ಲದನ್ನೂ ಮಾಡಿ, ಚೆನ್ನಾಗೂ ಮಾಡಿ, ಗಾಂಧಿ ಭಾರತ ಸಂದರ್ಭದಲ್ಲಿ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಎಲ್ಲರ ಮನೆಯಲ್ಲೂ ಮಹಾತ್ಮ ಗಾಂಧಿ ಇರಬೇಕು ಅಂಥೇಳಿ, ಎಲ್ಲರ ಮನೆಯಲ್ಲೂ ಮಹಾತ್ಮ ಗಾಂಧಿ ಇರಬೇಕು ಅಂತಲೇ ಎಲ್ಲ ಪಠ್ಯಪುಸ್ತಕದಲ್ಲೂ ಕೂಡ ಹಿಂದೆ ಮಹಾತ್ಮ ಗಾಂಧಿಯವರ 7 ಪಾತಕಗಳು ಅಂಥೇಳಿ, ಏನು ಸಿನ್ಸ್ ಅಂತ ಹೇಳ್ತೀವಿ, ಅದಿದೆ. ನೀವು ನೋಡಿ ಈ ವರ್ಷನೂ ಕೂಡ ಕಂಟಿನ್ಯೂ ಮಾಡಿದ್ದೀವಿ. ಯಾಕೆಂದರೆ ಮಹಾತ್ಮ ಗಾಂಧಿಯವ್ರನ್ನ ಬಾಯಲ್ಲಿ ಹೇಳೋದಲ್ಲ, ಹೌದು, ಅದನ್ನ ಮನೆಯಲ್ಲೂ ಕೂಡ ಹೇಳಬೇಕು. ಅದು ಅದರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಕೂಡ, ಸಂವಿಧಾನ ಪೀಠಿಕೆ ಅದು ನನಗೆ ಮಾದೇವಪ್ಪ ಅವರು ಇದು ಇಂಟರ್ನ್ಯಾಷನಲ್ ಡೆಮೋಕ್ರಸಿದೇನೋ ಏನೋ ಇದೆ ಸಂವಿಧಾನ ದಿನಾಚರಣೆ, ಅವತ್ತು ಮಾಡಬೇಕಂತ. ನಾನಿಲ್ಲ ಟೀಚರ್ಸ್ ಡೇ ದಿವಸ, ಸೆಪ್ಟೆಂಬರ್ 14th 15th, ಸೆಪ್ಟೆಂಬರ್ 5th ಟೀಚರ್ಸ್ ಡೇ, ಅವರು 15th ಇಂಟರ್ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಡೇ. ನಾನು ಇದೊಂದು ಆಯಿತು, ನೀವು ಬೇಕಾದ್ರೆ ಫಂಕ್ಷನ್ ಮಾಡ್ಕೊಳ್ಳಿ, ನಾನು ಫಂಕ್ಷನ್ ಮಾಡಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, 2023 ಸೆಪ್ಟೆಂಬರ್ 5ನೇ ತಾರೀಕೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲ ಶಾಲೆಯಲ್ಲೂ ಕೂಡ ಬೆಳಗ್ಗೆ ಸಂವಿಧಾನ ಪೀಠಿಕೆ ಅಂಥೇಳಿ. ಬಿಕಾಸ್ ಒಂದು ನಮಗೆ ನಾವು ತಾಯಿ ಸಮಾನಕ್ಕೆ ನಮ್ಮ ದೇಶನ ಹೋಲಿಸ್ತೀವಿ. ಸೊ ಅಷ್ಟೇ ಗೌರವ ಕೊಡಬೇಕು. ಆ ಗೌರವನ ಹೆಂಗೆ ಕೊಡಬೇಕು ಅಂತ ಹೇಳಿ ಎಲ್ಲ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ. ಇವತ್ತು ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೆನ್ಪು ಮಾಡ್ಕೊಳ್ತಕ್ಕಂಥ ಪುಣ್ಯದ ದಿನ. ಇವತ್ತು ನಾವು ನೆನ್ಪು ಮಾಡ್ಕೊಳ್ತೀವಿ ಅಂತ ಹೇಳಿದರೆ
ಅವ್ರನ್ನ ಬರೀ ನೆನ್ಪು ಮಾಡ್ಕೊಳ್ಳೋದಲ್ಲ, ಅದನ್ನು ಅನುಷ್ಠಾನ ಮಾಡಬೇಕಾಗತ್ತೆ. ಹೌದು. ನೀವು ಬೇರೆ ಜಾತಿ, ನಾನು ಬೇರೆ ಜಾತಿ, ಅವ್ರು ಬೇರೆ ಧರ್ಮ, ಇನ್ನೊಬ್ರು ಬೇರೆ ಧರ್ಮ, ನಾವೆಲ್ಲರೂ ಕೂಡ ಒಂದೇ ರೂಮಲ್ಲಿ ಒಂದೇ ವೇದಿಕೆಯಲ್ಲಿ ಈ ಥರ ಚೇರಲ್ಲಿ ನೀವು ಪ್ರಶ್ನೆ ಕೇಳ್ಬೋದು, ನಾನು ಉತ್ತರ ಕೊಡ್ಬೋದು, ಇನ್ನೊಬ್ಬ ಸ್ಟ್ರೈಕ್ ಮಾಡ್ಬೋದು, ಒಬ್ಬ ಮಿನಿಸ್ಟರ್ ಆಗ್ಬೋದು. ಚಾಯ್ವಾಲ ನಾನು ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳ್ಕೊಳ್ತಾರೆ ಅಂದರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದಕ್ಕೆ ನಮ್ಮ SSLCಯಲ್ಲಿ ಈ ಸತಿ SC ST ಅವರೆಲ್ಲ ಎಷ್ಟು ಚೆನ್ನಾಗಿ 17%, 18% ರಿಸಲ್ಟ್ನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಸೊ ನನಗನ್ಸುತ್ತೆ ಇದು ಬಹಳ ಮುಖ್ಯ ಆಗ್ತದೆ. ಮಾತು ಕೊಟ್ಟ ಮೇಲೆ ಉಳಿಸ್ಕೊಳ್ಳೋದು ಪ್ರಣಾಳಿಕೆಯಲ್ಲಿ ಇರೋದ್ರಿಂದ ಸೊ 2 ಕೆಲಸ ಮಾಡಿದ್ದೀನಿ. ಒಂದು ಪ್ರಣಾಳಿಕೆಯಲ್ಲಿ ಹೇಳಿರೋದು ಮಾಡಿದ್ದೀನಿ, ಸಂವಿಧಾನ ಪೀಠಿಕೆ ನಮ್ಮ ದೇಶದ ಪ್ರೇಮ, ಇದನ್ನ ಹೇಳಿದಲ್ಲ, ತಂದೆ ತಾಯಿಯವ್ರಿಗೇ ನಾವು ಪ್ರೀತಿ ಮಾಡಲ್ಲ, ಗೌರವ ಕೊಡಲ್ಲ, ದೇಶಕ್ಕೆ ಎಲ್ಲಿ ಕೊಡ್ತೀರಾ? ತಂದೆ ತಾಯಿ ಕೊಡಬೇಕು. ಅದಕ್ಕೆ ಮೆಗಾ PTM ಅಂತ ಮಾಡಿದೆ. ನವಂಬರ್ 14ನೇ ತಾರೀಕು ನೆಹರು ಅವರ ಹುಟ್ಟಿದ ಹಬ್ಬದ ದಿವಸ ಅವತ್ತು ಮೆಗಾ PTM ಎಲ್ಲ 46,000 ಶಾಲೆಗಳಲ್ಲಿ ಮನೆ ಮುಖ್ಯಮಂತ್ರಿಗಳಿಂದ. ಅದು ಒಂದು ಕಡೆಗೆ. ದೇಶ ಪ್ರೇಮ ಎಲ್ಲಿ ಬರುತ್ತೆ ಅಂದರೆ ಅದು ಸಂವಿಧಾನ ಪೀಠಿಕೆಯಲ್ಲಿ ಮಾತ್ರ ಬರ್ತದೆ. ಅಷ್ಟು ಗೊತ್ತಾದರೆ ಸಾಕು. ನೀವೇನು ಸಂವಿಧಾನ ಓದಬೇಕು, ಓದೋದು ಒಳ್ಳೆಯದು, ಓದೋಕ್ಕಾಗಲಿಲ್ಲ ಅಂದರೆ ಆ ಪೀಠಿಕೆಯನ್ನು ಕೊಡಬೇಕು. ನಮಗೆಲ್ಲ ಮಕ್ಕಳಿಗೆ ನನಗೆ ಹೇಳ್ಕೊಟ್ಟಿಲ್ಲ. ಇವತ್ತು 1ನೇ ಕ್ಲಾಸ್ ಮಗು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮನ್ನೆಲ್ಲ ನಿಲ್ಲಿಸಿ ಬೋಧನೆ ಮಾಡುತ್ತೆ ಅಂತ ಹೇಳಿದರೆ